ಶ್ರೀಗುರುಭ್ಯೋ ನಮಃ. ಹರಿ ಓಂ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಜಗತಂ ಪಿತರಂ ವಂದೇಹಿಂ ಪಾರ್ವತೀ ಪರಮೇಶ್ವರಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸೋಮವಾಸರದ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರದಲ್ಲಿ ಇವತ್ತಿನ ತಿಥಿ ದಶಮಿ. ಇವತ್ತಿನ ನಕ್ಷತ್ರ ಉತ್ತರಾಭಾದ ನಕ್ಷತ್ರ. ಇವತ್ತಿನ ವಿಶೇಷ ಕೊನೆಯ ಕಾರ್ತೀಕ ಸೋಮವಾಸರ ಅಂತ ಹೇಳಂಥದ್ದು. ಸೋಮವಾಸರದಲ್ಲಿ ಈ ಕಾರ್ತೀಕ ಮಾಸದ ಸೋಮವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಸಾಕಷ್ಟು ಪ್ರಗತಿಯಾಗುವಂಥದ್ದು. ಕುಟುಂಬದ ಸದಸ್ಯರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದು. ಆಸ್ತಿ ವಿವಾದಗಳು ತಕ್ಕ ಮಟ್ಟಿಗೆ ಮುಕ್ತಿ ಆಗುವಂಥದ್ದು. ನೂತನ ವಸ್ತುಗಳ ಖರೀದಿ ಮಾಡೋದಿಕ್ಕೆ ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನದಲ್ಲಿ ಪ್ರಾಪ್ತಿ ಅಂತೂ ನೋಡುವಂಥದ್ದು. ಯೋಗಮಾನ ದಿನ ಅಂತಲೂ ಸಹ ಹೇಳುವಂಥದ್ದು. ಮೇಷರಾಶಿ ಮೇಷಲಗ್ನದವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ದಿನದ ಅರ್ಧದಿಂದ ಕೆಲಸ ಕಾರ್ಯಗಳು ಯಾವುದೇ ಪ್ರಗತಿ ಕಂಡು ಬರೋದಿಲ್ಲ. ಅಂದ್ರೆ ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೆ ಯಾವುದು ಪ್ರಮುಖ ಕೆಲಸಗಳಲ್ಲಿ ಪ್ರಗತಿ ಕಂಡು ಬರುವುದಿಲ್ಲ. ಜೊತೆಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಲ್ಲದರಲ್ಲೂ ಗೊಂದಲಗಳಿದ್ರೆ ಅದೆಲ್ಲ ನಿವಾರಣೆ ಆಗುವಂಥದ್ದು. ಅಡೆತಡೆಗಳು ಯಾವುದೇ ಎದುರಾಗಿದ್ರೂ ಎಲ್ಲ ನಿವಾರಣೆ ಆಗುವಂಥದ್ದು. ಸ್ನೇಹಿತರ ಭಿನ್ನಾಭಿಪ್ರಾಯಗಳಿದ್ರೆ ನಿವಾರಣೆ ಆಗುವಂಥದ್ದು. ಜೊತೆಗೆ ಇದೇ ದಿವಸದ ದ್ವಿತೀಯ ಅರ್ಧ ಅಂತ ಹೇಳೋದು, ಅದೇ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಲ್ಲ ವಿಚಾರದಲ್ಲೂ ಶುಭ ಫಲಗಳನ್ನು ನೋಡುವಂಥದ್ದು. ಹಾಗಾಗಿ ವೃಷಭ ರಾಶಿಯವರು ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೆ ಎಚ್ಚರಿಕೆಯಿಂದ ಇರತಕ್ಕದ್ದು. ವಾಹನಗಳ ಅವಘಡ ಸಂಭವ ಎಚ್ಚರಿಕೆಯಿಂದ ಇರತಕ್ಕದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುವಂತ ಸಾಧ್ಯತೆಗಳಿರುತ್ತೆ. ಪ್ರಮುಖ ಕಾರ್ಯಗಳಲ್ಲಿ ವೈಫಲ್ಯತೆ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಹಿನ್ನಡೆ ಆಗುವಂಥದ್ದು. ಆರೋಗ್ಯದಲ್ಲಿ ಏರಿಳಿತವಾಗುವಂಥದ್ದು. ಪ್ರಯಾಣದಲ್ಲಿ ಒಂದಿಷ್ಟು ನಷ್ಟಗಳ ಸಂಭವಗಳು ಎದುರಾಗುವಂಥದ್ದು. ಮಾನಸಿಕ ಒತ್ತಡಕ್ಕೆ ಒಳಗಾಗುವಂಥದ್ದಿರುತ್ತೆ. ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಶಿವನ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ನೋಡುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಅತ್ಯುತ್ತಮ ಏಳಿಗೆಯನ್ನು ಸಹ ನೋಡುವ ಸದಾವಕಾಶ ಅಂತಲೂ ಹೇಳ್ಬೋದು. ಮತ್ತೆ ನಿರುದ್ಯೋಗಿಗಳಿಗೆ ಒಂದಿಷ್ಟು ಸೂಕ್ತ ಉದ್ಯೋಗ ಪ್ರಾಪ್ತಿಗಳು ಕೂಡ ಯೋಗ ಇರುತ್ತೆ. ಆಪ್ತ ಸ್ನೇಹಿತರಿಗೆ ಭೇಟಿಯಾಗುವಂಥದ್ದು, ಬಾಲ್ಯ ಸ್ನೇಹಿತರನ್ನು ಭೇಟಿಯಾಗುವಂಥದ್ದು, ಗುರು ಹಿರಿಯರನ್ನು ಭೇಟಿಯಾಗುವಂಥ ಅತ್ಯಂತ ಸಂತಸಮಾಯಕ ದಿನಮಾನವನ್ನು ನೋಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ದೈಹಿಕ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಉಂಟಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ವೈಪರೀತ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ನಿಮಗೆ ಸಿಗುವುದಿಲ್ಲ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವುದೇ ಪ್ರಗತಿ ಕೂಡ ಕಂಡು ಬರುವುದಿಲ್ಲ. ಮಾನಸಿಕವಾಗಿ ಗೊಂದಲಮಯ ದಿನವನ್ನು ಸಹ ನೋಡುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು. ರುದ್ರಾಭಿಷೇಕ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ದೈಹಿಕ ಅನಾರೋಗ್ಯ ಹೆಚ್ಚಾಗುವ ಸಂಭವವಿದೆ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವ ಸೂಚನೆಗಳು ಸಹ ನೋಡುವಂಥದ್ದು. ಮಾತೃ ಸಮಾನಾದವರಿಂದ ಒಂದಿಷ್ಟು ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಮನೆಯ ಒಳಗಡೆ ಮತ್ತು ಹೊರಗಡೆ ಒಂದಿಷ್ಟು ವಿಚಾರಗಳಲ್ಲಿ ಬೇಜಾರಾಗಿರುವಂಥದ್ದು. ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವ ರೀತಿ ಈ ದಿನದಲ್ಲಿ ಭಾಸವಾಗುತ್ತೆ. ಹಾಗಾಗಿ ಮುಂಜಾಗ್ರತೆಯಿಂದ ಇರತಕ್ಕದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಶ್ವೇತವರ್ಣ.
ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನವಗ್ರಹಗಳ ಆರಾಧನೆ ಅಥವಾ ನವಗ್ರಹಗಳ ಸ್ತೋತ್ರ ಪಠನೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ದಿನದ ಮೊದಲಾರ್ಧದಲ್ಲಿ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು, ದೂರ ಪ್ರಯಾಣದಿಂದ ಒಂದಿಷ್ಟು ಅವಘಡಗಳು ಉಂಟಾಗುವಂಥದ್ದು. ಹಾಗಾಗಿ ಎಲ್ಲದರಲ್ಲೂ ಹೆಚ್ಚಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು ನಿಮಗೆ ಒಳಿತು. ಈ ದಿವಸದಲ್ಲಿ ಕೌಟುಂಬಿಕ ವಿಚಾರಗಳಲ್ಲಿ ಒಂದಿಷ್ಟು ಗೊಂದಲಮಯ ಉಂಟಾಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ಪ್ರಗತಿ ಕೂಡ ಕಂಡುಬರುವುದಿಲ್ಲ. ಅತ್ಯಂತ ಮುಂಜಾಗರೂಕತೆಯಿಂದ ಇರತಕ್ಕದ್ದು ತುಲಾರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ರಾಜಕೀಯಕ್ಕಿಂತ ಒಂದಿಷ್ಟು ಖರ್ಚು ಹೆಚ್ಚಾಗುವಂಥದ್ದು, ಜೊತೆಗೆ ಒಂದಿಷ್ಟು ದುಷ್ಟ ಚಟಗಳಿಗೆ, ದುಷ್ಟರ ಸಹವಾಸಗಳಿಗೆ ನೀವು ಹೋಗಿ ಅವರಿಂದ ಭಯಭೀತರಾಗಿ ಹೊರಗಡೆ ಬರುವಂಥದ್ದು, ದೂರ ಪ್ರಯಾಣದಿಂದ ಒಂದಿಷ್ಟು ದೈಹಿಕ ಆರೋಗ್ಯಗಳು ಕೆಡುವಂಥದ್ದು, ಎಚ್ಚರಿಕೆ. ಮತ್ತೆ ಮಾತುಕತೆಗಳಲ್ಲಿ ಒಂದಿಷ್ಟು ಗಮನಹರವಾಗಿ ಮಾತಾಡಬೇಕು, ಫಲಪ್ರದವಾಗುವಂಥದ್ದು. ನೀವು ಕೆಟ್ಟದ್ದನ್ನು ಹೇಳಿದ್ರೆ ಅದೇ ಫಲ ಸಿಗುವಂಥ ದಿನಮಾನವಾಗಿರುತ್ತೆ. ಹಾಗಾಗಿ ಶುಭ ರೀತಿಯಲ್ಲೇ ಗಮನ ಕೊಡುವುದು ಒಳಿತು. ವೃಶ್ಚಿಕ ರಾಶಿಯವರಿಗೆ ಶುಭ ಸೂಚನೆಗಳು ಏನಿಲ್ಲ, ಜಾಸ್ತಿಗಳನ್ನು ನೋಡುವಂಥದ್ದು, ಜೊತೆಗೆ ನೀವು ಇವತ್ತಿನ ದಿವಸ ಮಿಶ್ರ ಫಲಗಳನ್ನು ಅನುಭವಿಸುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ನೂತನ ಕೆಲಸಗಳು, ಹೊಸ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಚಾಲನೆ ಸಿಗುವಂಥದ್ದು, ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿಯನ್ನು ನೋಡುವಂಥದ್ದು, ಸ್ನೇಹಿತರಿಗೆ ಇದ್ದಂತಹ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗಿ ಸಂತಸ ಸಮಯವನ್ನು ಕಳೆಯುವಂಥದ್ದು, ರಾಜಕೀಯರವರಿಗೆ, ನೇತಾರರಿಗೆ ಶುಭವಾಗುವಂಥ ಶುಭ ದಿವಸವಾಗಿರುತ್ತೆ. ಅನಾರೋಗ್ಯಗಳು, ಸಮಸ್ಯೆಗಳು ಮಧ್ಯಾಹ್ನದ ದ್ವಿತೀಯ ಅರ್ಧದಲ್ಲಿ ಒಂದಿಷ್ಟು ಹೆಚ್ಚಾಗಬರುವುದು. ಹಾಗಾಗಿ ತೊಂದರೆ ತಾಪತ್ರಯಗಳಿಗೆ ನೀವು ಎಣುವು ಮಾಡಿಕೊಳ್ಳುವ ವೈದ್ಯಕೀಯ ತಪಾಸಣೆ ಒಳಿತು. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಕೌಟುಂಬಿಕ ಕಿರಿಕಿರಿಗಳಿಂದ ನೀವು ಅಭಿಮುಕ್ತವಾಗುವಂಥದ್ದು, ಪ್ರಮುಖ ಕಾರ್ಯಗಳಲ್ಲಿ ಒಂದಿಷ್ಟು ಒತ್ತಡಗಳಿದ್ರೆ ನಿವಾರಣೆ ಆಗುವಂಥದ್ದು, ವೃತ್ತಿ ಮತ್ತು ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಕಿರುಕುಳಗಳಿದ್ರೆ ಅದು ಕಡಿಮೆ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಆರಂಭಕ್ಕೆ ಶುಭ ಸೂಚನೆಗಳು, ಯೋಜನೆಗಳು ಸಿದ್ಧ ಮಾಡಿಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಆದರೆ ಒಂದಷ್ಟು ಮಾತುಕತೆಗಳ ಮೇಲೆ ಎಚ್ಚರಿಕೆಯಿಂದ ಇರತಕ್ಕದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಶಿವ ಪಂಚಾಕ್ಷರಿ ಸ್ತೋತ್ರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಇಂದು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುವ ಶುಭ ದಿನವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಹೇಳಿಕೆಯನ್ನು ಸಹ ನೋಡುವಂಥದ್ದು, ಸಮಾಜದಲ್ಲಿ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳ ಪರಿಚಯವನ್ನು ಸಹ ನೀವು ಆಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷತೆಗೆ ಮೀರಿದ ಲಾಭವನ್ನು ಸಹ ನೋಡುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಸಹ ಮಾಡುವಂತಹ ಶುಭ ದಿವಸವಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೆಲಸದಲ್ಲಿ ಕೆಲವು ಪ್ರಮುಖ ವಿಚಾರಗಳಲ್ಲಿ ಗೊಂದಲಕ್ಕೆ ನೀವು ಒಳಗಾಗುವಂಥದ್ದು, ಕುಟುಂಬ ಸದಸ್ಯರೊಂದಿಗೆ ಮಾತಿನ ಚಕಮಕಿಗೆ ನೀವು ಎಣುವು ಮಾಡಿಕೊಡುವಂಥದ್ದು, ಮತ್ತೆ ಎಚ್ಚರಿಕೆಯಿಂದ ಇರತಕ್ಕದ್ದು. ರಾಜಕಾರಣಿಗಳಿಗೆ, ಸಿನಿಮಾ ಕಲಾವಿದರಿಗೆ, ಛಾಯಾಗ್ರಾಹಕರಿಗೆ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ನೀವು ಈ ದಿವಸ ಮೀನರಾಶಿಯವರಿಗೆ ಮಿಶ್ರ ಫಲಗಳನ್ನು ಸಹ ಅನುಭವಿಸುವಂಥ ಶುಭ ದಿವಸವಾಗಿರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶಿವನ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.